ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ನಿಮ್ಗೆ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕ ನಮ್ಮ ಅಕ್ಕಾರ ಊರ ಜಿರ್ಗ್ಯಾಡ್ರಿ. ಜಿರ್ಗ್ಯಾದೊಳಗೆ ನಮ್ಮ ಅಕ್ಕಾರ ಚುಲತ್ ಮೈದಂದ ಲಗ್ನದ ವಿಡಿಯೋ ಮಾಡಿ ನೋಡ್ರಿ. ಲಗ್ನ ಆಗೈತಿ. ಇದು ಆಲ್ರೆಡಿ ಲಗ್ನ ಆಗಿ 3 ತಿಂಗಳಾತು ಫ್ರೆಂಡ್ಸ್. ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದಾಗಿರಲಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಇವಾಗ ಲಗ್ನಕ್ಕೆ ಅಂದ್ರೆ ಅಕ್ಕಿ ಕಾಳು ದಿನ ನೋಡ್ರಿ. ಇದು ಮುಂಜಾನೆ ಈ ರೀತಿ ಬ್ಯಾಂಡ್ ಬಾರ್ಸಾರು ಬಂದಾರು. ಇವರು ಜೈ ಹನುಮಾನ್ ಬ್ಯಾಂಡ್ ಕಂಪನಿ ಬೆಳೂರು ಅವ್ರದಾರಿ. ಚಂದ ಬಾರ್ಸ್ಯಾರು ಅಂದ್ರೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಬೆಳೂರಿ. ಇವ್ರದ್ದು ನಮ್ಮ ಮುಂದೆ ಯಾವ ರೀತಿ ಬ್ಯಾಂಡ್ ಬಾರ್ಸ್ಯಾರು ಅನ್ನೋದ್ರ ವಿಡಿಯೋ ಹಾಕ್ತಾನೆ. ಇವೆಲ್ಲ ಲಗ್ನದ ವಿಡಿಯೋಗಳು ಮುಗಿಯಾನ. ಅಂದ್ರೆ ಲಗ್ನದ ಅರಿಶಿನ ಶಾಸ್ತ್ರ, ಅಕ್ಕಿ ಕಾಳು ಯಾವ ರೀತಿ ಬಿದ್ದು ಊಟ ಯಾವ ರೀತಿ ಮಾಡಿದೀವಿ ಅನ್ನೋದ್ರದ್ದು ಎಲ್ಲ ವಿಡಿಯೋ ಆದ ಬಳಿಕ ಏನು ಮಾಡ್ತೇನೆ ರೀ, ಇವ್ರು ಬ್ಯಾಂಡ್ ಬಾರ್ಸೋರ್ದ ನಾ ವಿಡಿಯೋ ಹಾಕ್ತೇನೆ. ಇವತ್ತು ನಾ ಮಹಾರಾಷ್ಟ್ರದ ಕಲ್ಚರ್ ತೋರ್ಸಿದ್ದೀನಿ ರೀ. ಮಹಾರಾಷ್ಟ್ರದಾಗ ಯಾವ ರೀತಿ ಲಗ್ನ ನಡೀತಾವೆ, ಅಲ್ಲಿ ಆಚಾರ ವಿಚಾರಗಳು ಯಾವ ರೀತಿ ಇರ್ತಾವೆ, ಪದ್ಧತಿಗಳು ಯಾವ ರೀತಿ ಇರ್ತಾವೆ, ಅವ್ರ ಲಗ್ನ ಯಾವ ರೀತಿ ಮಾಡ್ತಾರೋ ಅನ್ನೋದ್ರದ ತೋರ್ಸಾಕೆ ವಿಡಿಯೋ ಮಾಡೀನಿ. ಅಂದ್ರೆ ಭಾರತದೊಳಗೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಪದ್ಧತಿಗಳು ಇರ್ತಾವ್ರಿ. ಬರ್ರಿ ಈಗ ಪವನ್ಯಾರು ಬಂದ್ರಿ, ಅಂದ್ರೆ ಮದುಮಗಳು ಬಂದಳ್ರಿ ಮುಂದೆ. ಅಂದ್ರೆ ಕಾರ್ ಕೊಟ್ಟು ಹಚ್ಬಿಟ್ಟಿದ್ರು ಹುಡುಗನ ಮನೆಯವರು. ಮದುಮಗಳ ಜೊತೆ ಒಂದು 4 ಮಂದಿ ಬಂದಾರು. ಮದುಮಗಳ ಗಾಡಿ ಮುಂದೆ ಬಂದತ್ರಿ. ಮದುಮಗಳಿಗೆ ಈ ರೀತಿ ಮುತ್ತೈದೆಯರು ಕೂಡಿ ಏನು ಮಾಡ್ಲಾಕತ್ತಾರಿ, ಎಲ್ಲರೂ ಅರಿಶಿನ ಕುಂಕುಮ ಹಚ್ಚಿ ಸ್ವಾಗತ ಮಾಡ್ಕೊಳಕತ್ತಾರ ನೋಡ್ರಿ. ಒಬ್ರಿಗೊಬ್ರು ತಾವು ಅರಿಶಿನ ಕುಂಕುಮ ಹಚ್ಕೊಂಡ್ರು. ನಮ್ಮ ಅಕ್ಕನೂ ಮೈದನ್ ಲಗ್ನ ಒಳಗೆ ಓಡಾಡಿ ಎಲ್ಲ ರೆಡಿಯಾಗಿ ಯಾವ ರೀತಿ ಓಡಾಡಿ ಜವಾಬ್ದಾರಿ ತೊಗೊಂಡ ಕೆಲಸ ಮಾಡ್ಲಾಕತ್ತಾಳ ನೋಡ್ರಿ. ಈಗ ಹುಡುಗನ ತಂಗಿ ನೋಡ್ರಿ, ಇವ್ರು ಆರತಿ ಹಿಡ್ದಾರು. ಅಂದ್ರೆ ಹೆಣ್ಣು ಮಗಳ್ರಿ. ಆರತಿ ಹಿಡ್ದ ಏನು ಮಾಡ್ಲಾಕತ್ತಾಳ್ರಿ, ತಮ್ಮನ ಹೆಂಡತಿಗೆ ಈ ರೀತಿ ಏನು ಮಾಡ್ಲತ್ತಾಳು, ಅತ್ತಿಗೆ ಈ ಅರಿಶಿನ ಕುಂಕುಮ ಅದು ಹಚ್ಚಿ ಈ ರೀತಿ ಸ್ವಾಗತ ಮಾಡ್ಕೊಳಕತ್ತಾಳು. ಈ ಕಡೆ ನೀರಿನ ಕೊಡ ತೊಗೊಂಡು ನಿಂತಾರಿ. ಅಂದ್ರೆ ಆ ಪವನ್ಯಾರ ಗಾಡಿ ಇನ್ನ ಹಿಂದೈತ್ರಿ. ಅವ್ರ ಪವನ್ಯಾರ ಬರೋಣ ಏನು ಮಾಡೋರ್ದಾರ, ಇವರು ನೀರು ಕೊಡೋರ್ದಾರು. ಅದಕ್ಕೆ ಅನ್ನ ಅವರು ನೀರಿನ ಕೊಡ ತೊಗೊಂಡು ನಿಂತಾರು. ನೀವು ನೋಡ್ಲಾಕತ್ತೀರಿ ಇವತ್ತು ಮಹಾರಾಷ್ಟ್ರದೊಳಗನ ಯಾವ ರೀತಿ ಅಲ್ಲಿ ಆಚಾರ ವಿಚಾರಗಳು, ಕಲ್ಚರ್, ಆಮೇಲೆ ಅಲ್ಲಿ ಪದ್ಧತಿಗಳು ಯಾವ ರೀತಿ ಇರ್ತಾವೆ, ಲಗ್ನ ಅವ್ರು ಯಾವ ರೀತಿ ಮಾಡ್ತಾರೋ, ಹಳದಿ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಆಮೇಲೆ ಎದುರುಗಳದು ಯಾವ ರೀತಿ ಮಾಡ್ತಾರೋ ಅನ್ನೋದ್ರದ್ದು ಪೂರ್ತಿ ವಿಡಿಯೋ ತೋರಿಸ್ತಾನು. ಯಾರೂ ವಿಡಿಯೋ ಅರ್ಧಕ್ಕೆ ಬಿಡ್ಲಾಕ್ ಹೋಗ್ಬೇಡ್ರಿ, ಪೂರ್ತಿ ನೋಡ್ರಿ ವಿಡಿಯೋ ಫ್ರೆಂಡ್ಸ್. ಈಗ ನಮ್ಮ ಎಲ್ಲರೂ ಏನು ಮಾಡ್ತಾರೆ, ಈಗ ಯಾವ ರೀತಿ ಬಂದಾರ ನೋಡ್ರಿ. ಇಲ್ಲಿ ಪ್ರತಿಯೊಬ್ಬರೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಳಕತ್ತಾರು. ಅಕ್ಕನ ಬಳಗದಾರು. ನಮ್ಮ ಅಕ್ಕ ನೋಡ್ರಿ, ಅಂದ್ರೆ ಮೈದನ್ ಲಗ್ನದಾಗ ಯಾವ ರೀತಿ ರೆಡಿ ಆಗ್ಯಾಡ್ರಿ. ನಮ್ಮ ಅಕ್ಕಗೆ ಸೀರೆ ಹೆಂಗೆ ಕಾಣ್ಲಾಕತ್ತೈತಿ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿರಿ. ನಮ್ಮ ಅಕ್ಕ ತೆಂಗಿನಕಾಯಿ ರೀ, ಆಮೇಲೆ ಎಲೆ ಅಡಿಕೆ ಉಡುಕಿ ಸಾಮಾನು ಇವೆಲ್ಲ ಹೆಣ್ಣು ಮಕ್ಕಳಿಗೆ ಎದುರುಗೊಳಕ ಉಡಿ ತುಂಬಲಾಕ ಏನು ಮಾಡ್ಯಾಡ್ರಿ, ರೆಡಿ ಮಾಡ್ಕೊಳಕತ್ತಾಳು. ಆ ಕಡೆ ಅವರು ಹುಡುಗಿ ಕಡೆದವರು ಅವ್ರ ದೊಡ್ಡಮ್ಮ ರೀ, ಅವ್ರವ್ರ ಆಯರಿ ಅವ್ರ ತೊಗೊಂಡು ಬಂದಿರ್ತಾರೆ ಇಲ್ರಿ. ಅವರು ಚೀಲ ತುಂಬ್ಕೊಂಡು ತೊಗೊಂಬಂದಾರು. ತೆಂಗಿನಕಾಯಿ, ಬ್ಲೌಸ್ ಪೀಸ. ಇಲ್ಲಿ ಟೋಟಲ 10 ಮಂದಿ ಇವತ್ತು ಎದುರುಗೊಳಾರ್ದಾರ. ಈಗ ಅಂದ್ರೆ ಗಂಡಿನ ಕಡೆದವ್ರು 5 ಮಂದಿ ಗಂಡ್ಮಕ್ಳು, ಆಮೇಲೆ ಹೆಣ್ಣಿನ ಕಡೆದವ್ರು 5 ಮಂದಿ ಗಂಡ್ಮಕ್ಳು. ಫಸ್ಟ್ ಗಂಡ್ಮಕ್ಳ ಎದುರು ಬದ್ರು ಅವರು ಗಂಡ್ಮಕ್ಳು ಟಾವೆಲ, ಟೋಪಿಗೆ ಹೊಸವು, ಆಮೇಲೆ ತೆಂಗಿನಕಾಯಿ, ಎಲೆ ಅಡಿಕೆಗೆ ಎದುರು ತೊಗೊಂಡು ಬಾಯಾಗ ಸಕ್ಕರೆ ಹಾಕಿ ಎದುರುಗೊಳ್ತಾರು. ಇನ್ನು ಹುಡುಗಿ ಮನೆಯನ ಅಂದ್ರೆ ಅಕ್ಕನ ಬಳಗದಾರ ಕಡೆ ಹುಡುಗಿ ಮನೆಯವ್ರು 5 ಮಂದಿ ಹೆಣ್ಮಕ್ಳು, ಹುಡುಗನ ಮನೆಯವ್ರ ಕಡೆ 5 ಮಂದಿ ಹೆಣ್ಮಕ್ಳು. ಅವರು ಬ್ಲೌಸ್ ಪೀಸ, ತೆಂಗಿನಕಾಯಿ, ಆಮೇಲೆ ಉಡೇಕಿ ಸಾಮಾನು ತೊಗೊಂಡು ಬಾಯಾಗ ಸಕ್ಕರೆ ಹಾಕಿ ಎದುರು ಬದುರುಗೊಳ್ತಾರು. ಅಂದ್ರೆ ಮಹಾರಾಷ್ಟ್ರದಾಗ ಒಂದು ವಿಶೇಷ ಪದ್ಧತಿ ಏನಪ್ಪ ಅಂದ್ರೆ ತೆಂಗಿನಕಾಯಿಯಲ್ಲಿ ಯಾವುದೂ ಕೆಲಸ ಆಗಂಗಿಲ್ಲ. ಪ್ರತಿಯೊಂದು ಸಾದಾ ನೀವು ಅವ್ರ ಮನೆಗೆ ಹೋದ್ರೆ ಅಂದ್ರೆ, ಈಗ ಯಾವುದೋ ಕಾರ್ಯಕ್ರಮ ಅಲ್ದನ ಸುಮ್ಮನೆ ನೋಡು ಸಾದಾ ಅವ್ರ ಮನೆಗೆ ಭೇಟಿ ಆಗ್ಲಕ್ಕೆ ಹೋದ್ರೆ ಅಂದ್ರೆ ಅವತ್ತು ನಿಮ್ಗೆ ಅವ್ರು ಏನು ಮಾಡ್ತಾರೋ ಬ್ಲೌಸ್ ಪೀಸ, ತೆಂಗಿನಕಾಯಿ, ಉಡೇಕಿ ಸಾಮಾನು ಹಾಕಿ ಉಡಿ ತುಂಬಿ ನಿಮ್ಗೆ ಕಳಿಸ್ತಾರೆ. ನಮ್ಮ ಕಡೆ ಕರ್ನಾಟಕದೊಳಗೆ ತೆಂಗಿನಕಾಯಿ ಯಾರು ಹಚ್ಚಂಗಿಲ್ಲ. ನಾವು ಬರೀ ಬ್ಲೌಸ್ ಪೀಸ, ಉಡೇಕಿ ಸಾಮಾನು ಅದು ಹಾಕಿ ನಾವು ಉಡಿ ತುಂಬ್ತೀವಿ. ಹಂಗಾರಿ ಬೇರೆ ಬೇರೆ ಪದ್ಧತಿಗಳು ಇರ್ತಾವ್ರಿ. ಕರ್ನಾಟಕದ ಬೇರೆ ಪದ್ಧತಿಗಳು ಇರ್ತಾವ್ರಿ. ಕರ್ನಾಟಕ ರಾಜ್ಯದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಬೇರೆ ಪದ್ಧತಿ ರೀ. ಹಂಗೆ ಭಾರತದಲ್ಲಿ ಅಂದ್ರೆ ರಾಜಸ್ಥಾನದ ಬೇರೆ, ಪಂಜಾಬ್, ಬಿಹಾರದು, ಗುಜರಾತ್ ಅವ್ರವ್ರ ರಾಜ್ಯದ ಅಲ್ಲಿ ಆಚಾರ ವಿಚಾರಗಳು, ಅಲ್ಲಿ ಪದ್ಧತಿಗೆ ಅನುಸಾರವಾಗಿ ಅವ್ರು ಏನು ಮಾಡ್ತಿರ್ತಾರೋ ಪ್ರತಿಯೊಂದೆಲ್ಲ ಕಾರ್ಯಕ್ರಮ ಮಾಡ್ತಿರ್ತಾರೋ. ಇವತ್ತು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಪೂರ್ತಿ ನೋಡ್ರಿ. ಮಹಾರಾಷ್ಟ್ರದೊಳಗೆ ಯಾವ ರೀತಿ ಲಗ್ನ ನಡೀತೈತಿ, ಅಲ್ಲಿ ಆಚಾರ ವಿಚಾರಗಳು ಯಾವ ರೀತಿ ಇರ್ತಾವೆ ಅನ್ನೋದ್ರದ್ದು ನಾನು ನಿಮ್ಗೆ ತೋರ್ಸ್ಲಾಕ ಇವತ್ತು ಪೂರ್ತಿ ವಿಡಿಯೋ ಮಾಡಿನು. ಎಲ್ಲರೂ ರೆಡಿಯಾಗಿ ನಿಂತಾರೆ. ಪವನ್ಯಾರ ಗಾಡಿ ಬರೋದೈತ್ರಿ, ಅದಕ್ಕೆ ವೇಟ್ ಮಾಡ್ಲಾಕತ್ತಾರು. ಹಂಗೆ ಇವ್ರು ಎಲ್ಲರೂ ನಮ್ಮ ಅಂದ್ರೆ ಬೆಳೂರು ಅವ್ರು ನೋಡ್ರಿ, ಬ್ಯಾಂಡ್ ಹಂಗೆ ಏನು ಮಾಡ್ಲತ್ತಾರೆ, ಪವನ್ಯಾರು ಬರುತ್ತಾನ ಬಾರಿಸ್ಲಾಕತ್ತಾರು. ಚಂದ ಬಾರ್ಸ್ಯಾರ್ರಿ. ಬೆಳೂರವ್ರಿಗೆ ಇವ್ರು ಏನು ಬ್ಯಾಂಡ್ ಬಾರ್ಸ್ಯಾರಲ್ರಿ, ಜೈ ಹನುಮಾನ್ ಬ್ಯಾಂಡ್ ಕಂಪ್ನಿ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಈಗ ಪವನ್ಯಾರು ಬಂದ್ರೆ ನೋಡ್ರಿ, ಫಸ್ಟ್ ಇಲ್ಲಿ ಎಲ್ಲರೂ ಗಂಡ್ಮಕ್ಳು ರೆಡಿಯಾಗಿ ನಿಂತಾರೆ ಎದುರು ಬದುರುಗೊಳ್ಳಕ. ನಮ್ಮ ಮಾಮಾರು ನಿಂತಾರ ನೋಡ್ರಿ. ಅಂದ್ರೆ ಪವನ್ಯಾರಿಗೆ ಅಂದ್ರೆ ಗಂಡಿನ ಕಡೆದವರು 5 ಮಂದಿ ರೀ, ಹೆಣ್ಣಿನ ಕಡೆದವ್ರು 5 ಮಂದಿ ರೀ ಗಂಡು ಮಕ್ಕಳು ರೀ. ಫಸ್ಟ್ ಗಂಡು ಮಕ್ಳು ಅಣ್ಣನ ಬಳಗದವ್ರು ಏನು ಮಾಡ್ತಾರೆ, ಎದುರುಗೊಳಾರ್ದಾರ. ನಮ್ಮ ಮಾಮಾರು ಏನು ಮಾಡಿದ್ರು, ಬಂದಂಥ ಪವನ್ಯಾರಿಗೆ ಈ ರೀತಿ ಕುಂಕುಮದ ನಾಮಾಟಿ ಕೊರಿದ್ರು ನೋಡ್ರಿ. ನಮ್ಮ ಅಕ್ಕ ನಮ್ಮ ಮಾಮ ಓಡಾಡಿ ಕೆಲಸ ಮಾಡ್ಲಾಕತ್ತಾರ ನೋಡ್ರಿ. ಜವಾಬ್ದಾರಿ ತೊಗೊಂಡ್ರೆ ಅನ್ನ ವೈನಿದ ಜವಾಬ್ದಾರಿ ಏನು ಇರ್ತೈತಿ ಅದನ್ನು ನಿರ್ವಹಿಸ್ಲಾಕತ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದೊಳಗೆ ಇದೇ ರೀತಿ ಏನು ಮಾಡ್ತಾರೆ, ಓಡಾಡಿ ಕೆಲಸ ಮಾಡ್ತಾರು. ಈ ಕಡೆ ಗಂಡಿನ ಕಡೆದವ್ರು ಅವ್ರವ್ರ ಆಯರಿ ಅವರ ಕುಡಿದ್ರಿ, ಆಮೇಲೆ ಆ ಕಡೆ ಹೆಣ್ಣಿನ ಕಡೆದವರು ಅವ್ರವ್ರ
ಅವ್ರ ಅಯ್ಯರಿ ಅವ್ರ ತರೋದ್ರಿ. ಆ ಕಡೆ ಪೌಣ್ಯಾರಿಗೆ ಹಚ್ಚಿದ ಮೇಲೆ ತನ ಮಾಮ ಏನು ಮಾಡ್ಲಕತ್ತರು, ಈ ಕಡೆ ಅಣ್ಣ ತಮ್ಮರು ಏನು ಆಕಾರಲ್ಲಿರಲಿಲ್ಲ, ಈ ಕಡೆ ಗಂಡಿನ ಕಡೆದವ್ರು ನಿಂತಾರೋ ಅವ್ರಿಗೆ ಕೂಡ ಏನು ಮಾಡಿದ್ರು ಕುಂಕುಮದ ನಾಮ ಕೊರೆದ್ರು. ಇವಾಗ ಪ್ರತಿಯೊಬ್ಬರೆಲ್ಲ ಏನು ಮಾಡ್ಯಾರು, ಗಂಡ್ಮಕ್ಳು ಹೊಸ ಟಾವೆಲ್ಲ ಹೊಸ ಟೋಪಿಗೆ ತೆಂಗಿನಕಾಯಿ ಎಲೆ ಅಡಿಕೆ ತೊಗೊಂಡು ನಿಂತಾರೆ. ಈಗ ನೋಡ್ರಿ ನೀವು ಪ್ರತಿಯೊಬ್ಬರ ಕೈಯಾಗೆಲ್ಲ ಕಾಣ್ಲಾಕತ್ತೈತಿ. ಸಕ್ರೆ ತಿನ್ನಿಸ್ತಾರೆ, ಬಾಯಿ ಒಳಗೆ ಸಕ್ರೆ ಹಾಕಿಂದ ಏನು ಮಾಡ್ತಾರೆ, ಟಾವೆಲ್ಲ ಇದ್ರ ಒಬ್ರಿಗೊಬ್ರು ಏನು ಟಾವೆಲ್ಲ ಹೊಸ ಟೋಪಿಗೆ ತೆಂಗಿನಕಾಯಿ ಬದಲಾಸ್ಕೊಂಡು ಈ ರೀತಿ ತಬ್ಕೋತಾರೆ ನೋಡ್ರಿ. ಅಂದ್ರೆ ಇದನ್ನು ಎದುರುಗೊಳ್ಳೋದು ಅಂಥೇಳಿ ಕರಿತೀವ್ರಿ ನಾವು. ಇದೇ ರೀತಿ ಮಾಡ್ತಾರೆ ಎದುರುಗೊಳ್ಳೋದು. ಇಲ್ಲಿ ಕರ್ನಾಟಕದೊಳಗೂ ಮಾಡ್ತಾರೆ, ನಾವು ಕೂಡ ಮಾಡ್ತೀವ್ರಿ ಇದೇ ರೀತಿ ಎದುರುಗೊಳ್ಳೋದು ಅಂಥೇಳಿ. ಅಂದರೆ ಎಲ್ಲ ಕಡೆ ಕರ್ನಾಟಕದೊಳಗೂ ಆಲ್ಮೋಸ್ಟ್ ಇದು ಈ ಪದ್ಧತಿ ಐತ್ರಿ, ಬದರಾಗೊಳ್ಳೋದು. ಇನ್ನು ಒಂದು ಸ್ವಲ್ಪ ಅಂದ್ರೆ ಹಳದಿ ಶಾಸ್ತ್ರ, ಆಮೇಲೆ ನೂಲು ಸುತ್ತೋದ್ರಲ್ಲಿ ಅವರಲ್ಲಿ ಮಹಾರಾಷ್ಟ್ರದೊಳಗೆ ಒಂದು ಸ್ವಲ್ಪ ಬೇರೆ ಬೇರೆ ಪದ್ಧತಿಗಳಿರ್ತಾವ್ರಿ. ಕರ್ನಾಟಕದೊಳಗೂ ಒಂದೊಂದು ಮನೆಯೊಳಗೆ ಮಾಡ್ತಾರೆ. ಅಂದ್ರೆ ನೂಲು ಸುತ್ತೋದು ಒಂದು ಮನೆಯೊಳಗೆ, ಇಲ್ಲ ನೂಲು ಸುತ್ತೋದು ಕಳಸನ್ಯಾಗ ನೀರು ಹಾಕೋದು, ಹಳದಿ ಶಾಸ್ತ್ರ ಲೇಟ್ ಆಕಂತಂತೇಳಿ ಹಂಗೆ ಏನು ಮಾಡ್ತಾರೆ, ಕೈಕಾಲು ಮಾರಿ ತೊಳೆದು ಅಂದ್ರೆ ಅಕ್ಕಿ ಕಾಳದು ಒಗಿತಿರ್ತಾರೋ. ಆದ್ರೆ ನಮ್ಮಲ್ಲಿ ಆ ರೀತಿ ಇಲ್ಲ. ನಾವೆಲ್ಲರೂ ಇದೇ ರೀತಿನ ಮಾಡ್ತೀವ್ರಿ. ನಮ್ಮ ಮದುವೆ ಒಳಗದು ನಮ್ಮ ತಮ್ಮ ಅವ್ರದ್ದು ಮ್ಯಾರೇಜ್ ಅದು ಇದೇ ರೀತಿನ ಮಾಡಿದ್ದೀವ್ರಿ. ಈಗ ಗಂಡ್ಮಕ್ಳು ಒಬ್ರಿಗೊಬ್ರು ಎದುರುಗೊಳ್ಳೋದಾತ್ರಿ. ಅಂದ್ರೆ ಈಗ ಏನು ಮಾಡ್ತಾರೆ, ಅವ್ರು ನಾಷ್ಟ ತಿಲ್ಲಕ್ಕ ಹಂದರದೊಳಗೆ ಹೋದ್ರಿ. ತೋಟದಾಗ ಅದಾರಿ ಇವ್ರು ನಮ್ಮ ಅಕ್ಕವರು. ಅಂದ್ರೆ ಈ ಕಡೆ ಬಿಳೂರ ನಡು, ಆಮೇಲೆ ಜಿರ್ಗ್ಯಾಳ ನಡು, ಆಮೇಲೆ ವಜ್ರವಾಡ್ರಿ ಎಕ್ಕುಂಡಿ ನಡುನ ಅದಾರಿ ಅವ್ರು ತೋಟದಾಗ. ಎಲ್ಲ ಅಷ್ಟೇ ಒಂದು 4-5 ಕಿಲೋಮೀಟ್ರ್ ಆಕಾವು. ಯಾವ ಊರ ಸಮೀಪ ಆಗಂಗಿಲ್ಲ. ತೋಟದಾಗ ನಡೆದತ್ರಿ ಇವತ್ತು ಲಗ್ನ. ಈಗ ಅಣ್ಣನ ಬಳಗದವರೆಲ್ಲ ಬದರುಗೊಂಡ್ರಿ. ಈಗ ಏನು ಮಾಡ್ತಾರೆ, ಇವರು ಅಕ್ಕನ ಬಳಗದಾರ ನೋಡ್ರಿ. ಅಂದ್ರೆ ಹುಡುಗಿ ಮನೆಯವ್ರ ಕಡೆ 5 ಮಂದಿ ಹೆಣ್ಮಕ್ಳು ರೀ, ಆಮೇಲೆ ಹುಡುಗನ ಮನೆಯವ್ರ ಕಡೆ 5 ಮಂದಿ ಹೆಣ್ಮಕ್ಳು. ನಮ್ಮ ಅಕ್ಕನೂ ರೆಡಿಯಾಗಿ ನಿಂತಾಳ ನೋಡ್ರಿ ಎದುರುಗೊಳ್ಳಕ. ಅಂದ್ರೆ ಇದೊಂದು ಚಂದ ರೀ ಪದ್ಧತಿ. ಬಂದಂತಾರೆ ಪವನ್ಯಾರಿಗೆ ಫಸ್ಟ್ ಬಾಯಿ ಸಿಹಿ ಮಾಡಿದ್ರಿ, ಬಾಯಾಗ ಸಕ್ಕರೆ ಹಾಕೋದು, ಹಾಕಿ ಅವ್ರಿಗೆ ಬ್ಲೌಸ್ ಪೀಸ ತೆಂಗಿನಕಾಯಿ ಆಮೇಲೆ ಹಚ್ಚಿ ಈ ರೀತಿ ಕುಡಿದು ಉಡುಕಿ ಸಾಮಾನದು ಹಚ್ಚಿ ಕೊಟ್ಟ ಎದುರು ಬದ್ರು ಒಬ್ರಿಗೊಬ್ರು ತಬ್ಕೊಂಡು ಅವ್ರಿಗೆ ಸ್ವಾಗತ ಕೋರೋದು ಒಂದು ವಿಶೇಷ ನೋಡ್ರಿ. ಮಹಾರಾಷ್ಟ್ರದೊಳಗೆ ಒಂದು ವಿಶೇಷ ಪದ್ಧತಿ ಐತಿ ನೋಡ್ರಿ. ಅದು ತೆಂಗಿನಕಾಯಿಲ್ದ ಯಾವುದೂ ಕಾರ್ಯಕ್ರಮ ಆಗಂಗಿಲ್ಲ ರೀ. ಏನು ಮಾಡಿದ್ರು ಬ್ಲೌಸ್ ಪೀಸ ತೆಂಗಿನಕಾಯಿದು ಹಚ್ಚಿ ಕೊಟ್ಟದಿಂದ ಕೈಯಾಗ ಸಕ್ಕರೆ ಕೊಡ್ಲಾಕತ್ತಾರ ನೋಡ್ರಿ. ಪ್ರತಿಯೊಬ್ಬರೆಲ್ಲ ನೋಡ್ಲಾಕತ್ತೀರಿ ನೀವು. ಈಗ ಕೈಯಾಗ ಸಕ್ಕರೆ ತೊಗೋತಾರೆ. ಇದು ಎಲ್ಲ ರೆಡಿ ಆದ್ರೆ ಈಗ ಅಂದ್ರೆ ಬ್ಲೌಸ್ ಪೀಸ್ ಹೊಸದು ತೊಗೊಂಡು ತೆಂಗಿನಕಾಯಿ ಎಲೆ ಅಡಿಕೆ ಹುಡುಕಿ ಸಾಮಾನು ತೊಗೊಂಡು ರೆಡಿ ಆದ ಬಳಿಕ ಈ ಅಡ್ಡು ಮನೆಯನ್ನ ಅಂದ್ರೆ ಈ ಕಡೆ ಹುಡುಗಿ ಮನೆಯವ್ರು ರೆಡಿ ಆದ್ರಿ, ಆ ಕಡೆ ಹುಡುಗನ ಮನೆಯವ್ರು ರೆಡಿ ಆದ್ರಿ. ಹುಡುಗಿ ಊರ ಹರುಲ್ರಿ, ಅಲ್ಲೇ ಮಹಾರಾಷ್ಟ್ರದೊಳಗೆ ಐತ್ರಿ ಅದು ಕೂಡ ಹರುಲಿ. ಆಮೇಲೆ ಹುಡುಗನ ಊರ ಜಿರ್ಗ್ಯಾಡ್ರಿ. ನೋಡ್ರಿ ಯಾವ ರೀತಿ ರೆಡಿಯಾಗಿ ನಿಂತರು. ಇನ್ನು ಒಬ್ರಿಗೊಬ್ರು ಏನು ಮಾಡ್ತಾರೆ, ಫಸ್ಟ್ ಬಾಯಿ ಒಳಗೆ ಸಕ್ಕರೆ ತಿನ್ನಿಸ್ತಾರೆ. ಎಲ್ಲರಿಗೆ ಕುಡಿದು ಆಗ್ಬೇಕಲ್ರಿ. ಪ್ರತಿಯೊಬ್ಬರಿಗೆಲ್ಲ ಏನು ಮಾಡ್ತಾರೋ ಅಂದ್ರೆ ಟೋಟಲ್ 10 ಮಂದಿ ಇರ್ತಾರೆ ಇಲ್ಲಿ. ಈ ಕಡೆ ಇವು ಏನು ಆಯರಿ ಆ ಕಡೆ ಹುಡುಗನ ತಂಗಿ ನೋಡ್ರಿ, ಅವ್ರು ಏನು ಮಾಡಾಕತ್ತಾರೋ ಪರಾತೊಳಗೆ ಎಲ್ಲ ತೊಗೊಂಡು ಬಂದಾರು. ಎಣಿಸಿ ಎಲ್ಲ ಜೋಡಿಸಿ ಕೊಡ್ಲಾಕತ್ತಾರೆ. ಬ್ಲೌಸ್ ಪೀಸ ಹೊಸದು, ಆಮೇಲೆ ತೆಂಗಿನಕಾಯಿ, ಅದ್ರೊಳಗೆ ಉಡಕಿ ಸಾಮಾನು, ಖಾರಿಕ, ಕೊಬ್ಬರಿ, ಎಲೆ ಅಡಿಕೆ ಅದು ಹಾಕಿ. ಆಮೇಲೆ ಈ ಕಡೆ ಹುಡುಗಿ ಮನೆಯವ್ರ ಕಡೆ ದೊಡ್ಡಮ್ಮ ಅದಾರಿ, ಹುಡುಗಿ ದೊಡ್ಡಮ್ಮ ಅವ್ರು ಏನು ಮಾಡ್ತಾರೋ ಪ್ರತಿಯೊಬ್ಬರಿಗೆಲ್ಲ ಅವರು ಜೋಡಿಸ್ಕೊಟ್ಟಾದ್ಮೇಲೆ ಏನು ಮಾಡ್ತಾರೆ, ಬ್ಲೌಸ್ ಪೀಸ ತೆಂಗಿನಕಾಯಿ ಎಲೆ ಅಡಿಕೆ ಉಡುಕಿ ಸಾಮಾನು ಸಕ್ಕರೆ ಅದು ಕೈಯಾಗ ಕೊಡ್ತಾರೋ. ಈಗ ಅವರು ರೆಡಿಯಾಗಿ ನಿಂತ್ರಿ ಎಲ್ಲರಿಗೆ ಜೋಡಿಸ್ಕೊಟ್ಟ. ಇವ್ರು ನೋಡ್ರಿ ಹುಡುಗಿ ದೊಡ್ಡಮ್ಮರಿ ಇವರು. ಈಗ ನೋಡ್ರಿ ಯಾವ ರೀತಿ ರೀ, ಫಸ್ಟ್ ಬಾಯಾಗ ಸಕ್ಕರೆ ಹಾಕಿದ್ರು ನೋಡ್ರಿ. ಈ ರೀತಿ ಸಕ್ಕರೆ ಹಾಕಿಂದ ಅವರು ಇವ್ರಿಗೆ ಹಾಕಿದ್ರು. ಇವ್ರು ಏನು ವಾಪಸ್ ಏನು ಮಾಡ್ತಾರೋ, ಹುಡುಗನ ಮನೆಯವರು ವಾಪಸ್ ಹುಡುಗಿ ಮನೆಯವ್ರಿಗೆ ಏನು ಮಾಡ್ತಾರೆ, ಬಾಯಾಗ ಸಕ್ಕರೆ ಹಾಕ್ಲತ್ತಾರೆ. ಇವ್ರು ಫೋಟೋಗ್ರಾಫರ್ ಬಿಳೂರು ಅವ್ರದಾರಿ, ಅವರು ಕೂಡ ಚಂದ ಫೋಟೋಗ್ರಾಫಿ ಮಾಡ್ಯಾರು ನೋಡ್ರಿ. ಈಗ ಯಾವ ರೀತಿ ಮಾಡ್ಲತ್ತಾರ, ಒಬ್ರಿಗೊಬ್ರು ಬಾಯಾಗ ಸಕ್ಕರೆ ಹಾಕೋದು. ಇದೇ ರೀತಿ ಒಬ್ರಿಗೊಬ್ರು ಬಾಯಾಗ ಸಕ್ಕರೆ ಬಾಯಿ ಸಿಹಿ ಮಾಡ್ಕೊಂಡ ಆಮೇಲೆ ಏನು ಮಾಡ್ತಾರೆ, ಇದ್ರ ಬ್ಲೌಸ್ ಪೀಸ ತೆಂಗಿನಕಾಯಿ ಒಬ್ರಿಗೊಬ್ರು ಅದ್ಲಿ ಬದ್ಲಿ ಮಾಡ್ಕೋತಾರೆ, ಬದಲಾಸ್ಕೋತಾರೆ. ಆಮೇಲೆ ತಬ್ಕೋತಾರೆ ಒಬ್ರಿಗೊಬ್ರು, ಅಂದ್ರೆ ಸ್ವಾಗತ ಮಾಡ್ಕೋತಾರೆ. ನೋಡ್ರಿ ಯಾವ ರೀತಿ ಐತ್ರಿ ಮಹಾರಾಷ್ಟ್ರದೊಳಗೆ ಅಂದ್ರೆ ಪದ್ಧತಿ. ಅಂದ್ರೆ ಬಂದಂಥ ಪವನ್ಯಾರನ್ನ ಸ್ವಾಗತ ಮಾಡ್ಕೊಳ್ಳೋದು ನೀವು ನೋಡ್ಲಾಕತ್ತೀರಿ. ಆಮೇಲೆ ಅವರು ಕಾಲಿಗೆ ಬಿದ್ದರೆ, ದೊಡ್ಡವ್ರು ಇದ್ರಂದ್ರೆ ಅವ್ರಕ್ಕಿಂತನೂ ಏನು ಮಾಡ್ತಾರೆ, ಕಾಲು ನಮಸ್ಕಾರ ಮಾಡ್ತಾರೋ. ಚಿಕ್ಕವ್ರು ಇದ್ರಂದ್ರೆ ಒಬ್ರಿಗೊಬ್ರು, ಸಮ ವಯಸ್ಸಿನವರು ಚಿಕ್ಕವರು ಇದ್ರಂದ್ರೆ ಒಬ್ರಿಗೊಬ್ರು ತಬ್ಕೊಳ್ಳೋದು ಮಾಡ್ತಾರೋ. ಈಗ ಇದೇ ರೀತಿ ಎಲ್ಲರೂ ಏನು ಮಾಡಿದ್ರಿ, 3 ಜನ ಈಗ ಒಬ್ರಿಗೊಬ್ರು ತೆಂಗಿನಕಾಯಿ ಅವು ಜಂಪರ್ ಪೀಸ ಬದಲಾಸ್ಕೊಂಡು ಬಾಯಿ ಸಿಹಿ ಮಾಡ್ಕೊಂಡು ಸಕ್ಕರೆ ತಿಂದು ತಬ್ಕೊಂಡು ನೋಡ್ರಿ ಯಾವ ರೀತಿ ಬದಲಾಸ್ಕೊಂಡ್ರಿ. ಈಗ ಬದಲಾಸ್ಕೊಂಡು ಈ ರೀತಿ ಏನು ಮಾಡಿದ್ರು, ಒಂದು ಕ್ಯಾಮ್ರಾಕ್ಕೆ ಪೋಸ್ ಕೊಟ್ಟರು. ಇವರು ಇನ್ನು ನಮ್ಮ ಅಕ್ಕನ ನೆಗ್ಯಾನ್ ನೋಡ್ರಿ. ಅಂದ್ರೆ ಸಣ್ಣಗೆ ಈಗ ಪವನ್ಯಾರಿಗೆ ಸ್ವಾಗತ ಮಾಡ್ಕೋತಾರೋ, ಬಾಯಾಗ ಸಕ್ಕರೆ ಹಾಕಿದ್ರು. ಇವರು ಅವ್ರಿಗೆ ವಾಪಸ್ ಸಕ್ಕರೆ ಹಾಕಿದ್ರಿ. ಸಕ್ಕರೆ ಹಾಕಿದ ಬಳಿಕ ಇನ್ನೇನು ಮಾಡ್ತಾರೋ, ಒಬ್ರಿಗೊಬ್ರು ಇವ್ರನ್ನ ಬದಲಾಸ್ಕೊಂಡ್ರು ನೋಡ್ರಿ. ಬ್ಲೌಸ್ ಪೀಸ್ಗಳು ತೆಂಗಿನಕಾಯಿ ಉಡುಕಿ ಸಾಮಾನು ಬದಲಾಸೋದಾಗ ಈಗ ಏನು ಮಾಡ್ತಾರೆ, ಒಬ್ರಿಗೊಬ್ರು ಒಂದು ಕ್ಯಾಮ್ರಾಕ್ಕೆ ಪೋಸ್ ಕೊಟ್ಟ ತಬ್ಕೊಂಡಾಗ ಈಗ ಜಕ್ಕೊಂಡ್ರು ನೋಡ್ರಿ. ಹೆಂಗೆ ಈ ರೀತಿ ಒಂದು ಖುಷಿ ಇದು ಈ ರೀತಿ ಮಾಡೋದು. ನಮ್ಮ ಅಕ್ಕನ ಸರಿದಿ ನೋಡ್ರಿ, ಮೈದಾನ ಲಗ್ನದಾಗ ಯಾವ ರೀತಿ ಮಿಂಚಲಾಕತ್ತಾಳ್ರಿ ನಮ್ಮ ಅಕ್ಕ. ಈಗ ಏನು ಮಾಡಿದ್ರಿ, ಪವನ್ಯಾರಿಗೆ ಅವ್ರ ಕಡೆ ಹುಡುಗಿ ಮನೆಯವ್ರಿಗೆ ಬಂದಿದ್ರಿ, ಅವ್ರ ಕಾಕು ಅವ್ರಿಗೆ ಸಕ್ಕರೆ ತಿನ್ನಿಸಿದ್ರು.
ತಿನ್ಸಿದ್ರು, ಇವ್ರು ಅವರಿಗೆ ತಿನ್ಸಿದ್ರು. ಬಾಯಿಗೆ ಹಂಗೆ ಸಕ್ಕರೆ ಹತ್ತೈತ್ರಿ ನಮ್ಮ ಅಕ್ಕಾಗ. ಅಷ್ಟು ಸಕ್ಕರೆ ಹತ್ತಿದ್ರು, ಅದನ್ನು ಒರೆಸ್ಕೊಳ್ಳೋ ಟೈಮ್ ಇಲ್ಲರಿ. ಅಷ್ಟು ಓಡ್ಯಾಡಿ ಏನು ಮಾಡತ್ತಾಳ ಮೈದನ ಲಗ್ನದಾಗ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಲಕತ್ತಾಳು. ಆಮೇಲೆ ಬ್ಲೌಸ್ ಪೀಸ ತೆಂಗಿನಕಾಯಿ ಇಬ್ಬರು ಬದಲಾಸ್ಕೊಂಡಾಗನ ಒಬ್ರಿಗೊಬ್ರು ನೋಡ್ರಿ ಯಾವ ರೀತಿ ತಬ್ಕೊಳ್ಳೋದಾಗನ ಈಗ ಏನು ಮಾಡ್ತಾರೆ. ಇನ್ನು ಇದೆಲ್ಲ ಚಟಾಯಿ ಅದು ಹಾಸಿದ್ರಿ ಇಲ್ಲಿ ಪವನರಿಗೆ. ಇದನ್ನು ತಕ್ಕೊಂಡು ಚಟಾಯಿದು ಇನ್ನು ನೀರದು ಇಲ್ಲೇ ತಂದಿದ್ರಿ. ನೀರು ಕೊಟ್ಟರು, ಎಲ್ಲರೂ ರೆಡಿಯಾಗಿ ನಿಂತಾರೆ. ಇಲ್ಲಿ ಬಂದ ಅಣ್ಣನ ಬಳದಾರು ಅಕ್ಕನ ಬಳದಾರು ಹಂಗೆ ಬ್ಯಾಂಡ್ ಬಾರಿಸ್ಲತ್ತಾರ ನೋಡ್ರಿ ಅವರು ಅಂತೇಳಿ. ಇನ್ನು ಎಲ್ಲ ಹುಡುಗಿ ಮನ್ಯಾನ ಅಂದ್ರೆ ಹುಡುಗಿಗೆ ಈಗ ಹೋಗಿ ಕಾರ್ ಒಳಗೆ ಕೂತಿದ್ರಿ ಅವರು. ಅಂದ್ರೆ ಇಲ್ಲಿ ಮಹಾರಾಷ್ಟ್ರದೊಳಗೆ ಇನ್ನೊಂದು ಪದ್ಧತಿ ಐತಿ, ನಿಮ್ಗೆ ತೋರಿಸ್ತಾನೆ. ಏನಪ್ಪ ಅಂದ್ರೆ ಎರಡೂ ಕಡೆದವ್ರು ಆರತಿ ಹಿಡಿತಾರೆ ಇಲ್ಲಿ. ಹುಡುಗನ ಮನೆಯ ಕಡೆದವರು, ಹುಡುಗನ ಅಕ್ಕ ತಂಗಿ ಅವರು ಹೆಣ್ಮಕ್ಳು ಆರತಿ ಹಿಡಿದು, ಇನ್ನು ಹುಡುಗಿ ಕಡೆದವರು ಕರುಲಿ ಅಂತೇಳಿ ಕರಿತೀವ್ರಿ ಇವ್ರನ್ನ ಮಹಾರಾಷ್ಟ್ರದೊಳಗೆ. ಅಂದ್ರೆ ಇವರು ಮದುಮಗಳ ಅಕ್ಕರೆ ತಂಗಿಯರು ಇರ್ತಾರೋ. ಅಂದ್ರೆ ಸ್ವಂತ ಅಕ್ಕ ತಂಗಿ ಇದ್ರೆ ಅವ್ರು ಹಿಡಿತಾರೆ. ಸ್ವಂತ ಅಕ್ಕ ತಂಗಿ ಇರಲಿಲ್ಲ ಅಂದ್ರೆ ದೊಡ್ಡಪ್ಪನ ಮಗಳು, ಆಮೇಲೆ ಕಾಕನ ಮಗಳು, ಚಿಕ್ಕಪ್ಪನ ಮಗಳು ಯಾರೇ ಇರ್ತಾರಲ್ರಿ, ಒಟ್ಟು ಅಕ್ಕ ತಂಗಿ ಆಗ್ಬೇಕ್ರಿ. ಇವ್ರನ್ನ ಕರುಲಿ ಅಂತ ಕರಿತೀವ್ರಿ. ಈಗ ಇಬ್ಬರು ಕಾರ್ ಒಳಗಿಂದ ಇಳಿದ್ರು, ಮದುಮಗಳು ಮತ್ತು ಕರುಲಿ ರೀ. ಇಳಿದ್ಬೇಕು ಇನ್ನೇನು ಮಾಡ್ತಾರೆ, ಮದುಮಗಳನ್ನ ಬ್ಯಾಂಡ್ ಅದು ಬಾರಿಸ್ಕೊತ ಸ್ವಾಗತ ಮಾಡ್ಕೊಂಡ ಎಲ್ಲ ಪವನ್ಯಾರನ್ನ ಕರ್ಕೊಂಡು ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಹಂದ್ರೊಳಗೆ ಹೋಗ್ತಾರೇನ್ರಿ. ಒಳಗೆ ಪ್ರವೇಶ ಮಾಡ್ತಾರೋ. ಅಂದ್ರೆ ಹಂದರದೊಳಗೆ ನೋಡ್ರಿ ಯಾವ ರೀತಿ ಅದಾಳ್ರಿ ಮದುಮಗಳು ಎಷ್ಟು ಚಂದ ರೆಡಿ ಆಗ್ಯಾಳು. ನನಗಂತರೂ ಈ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಮದುವೆ ಪದ್ಧತಿ ನೋಡಿ ಭಾರಿ ಇಷ್ಟ ಆಯ್ತು. ಇನ್ನು ಕರುಲಿನಂತರೂ ನೋಡಿ ಭಾರಿ ಬ್ಯೂಟಿಫುಲ್ ಸುಂದರ ಅದಾರ ನೋಡ್ರಿ. ಕರುಲಿ ಯಾವ ರೀತಿ ಅದಾರು ಅಂದ್ರೆ ಇದೊಂದು ವಿಶೇಷ ಪದ್ಧತಿ ರೀ ಮಹಾರಾಷ್ಟ್ರದೊಳಗೆ. ಈಗ ಎಲ್ಲರೂ ಬ್ಯಾಂಡ್ ಅದು ಬಾರಿಸ್ಕೊತ ಏನು ಮಾಡ್ಲಾಕತ್ತಾರ್ರಿ, ಮದುಮಗಳನ್ನ ಕರ್ಕೊಂಡು ಎಲ್ಲಿ ಹೊಂಟ್ರಪ್ಪ ಅಂದ್ರೆ ಹಂದರದೊಳಗೆ ಹೊಂಟ್ರಿ ಎಲ್ಲರೂ. ಇನ್ನು ನಾ ವಿಡಿಯೋ ಇಷ್ಟಕ್ಕೆ ಮುಗಿಸೋಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾಳೆಗೆ ಹಳದಿ ಶಾಸ್ತ್ರ ಅಂದ್ರೆ ಅರಿಶಿನ ಹಚ್ಚೋ ಶಾಸ್ತ್ರ ಯಾವ ರೀತಿ ನಡೀತು ಅನ್ನೋದ್ರು ನಾಳೆಗೆ ವಿಡಿಯೋ ಹಾಕ್ತಾನೆ. ಹಂಗೆ ನಾನು ಇನ್ಸ್ಟಾಗ್ರಾಮ್ ಮೇಲೆ, ಫೇಸ್ಬುಕ್ ಮೇಲೆ, ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತಾನೋ, ಅಲ್ಲಿ ಓಪನ್ ಮಾಡಿ ನೋಡಿರಿ. ನಾನು ಇನ್ಸ್ಟಾಗ್ರಾಮಿಗೆ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ಈಗ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಏನು ಮಾಡಿರಿ, ಪ್ರತಿಯೊಬ್ಬರಿಗೆಲ್ಲ ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್. ನಾಳೆಗೆ ಯಾರು ತಪ್ಪಿಸ್ಲಾಕೋಬೇಡ್ರಿ. ಹಂಗೆ ನಾಳೆಗೆ ಏನು ಮಾಡಿರಿ, ಅರಿಶಿನ ಶಾಸ್ತ್ರ ಯಾವ ರೀತಿ ನಡೀತು, ಹಳದಿ ಶಾಸ್ತ್ರ, ಮಹಾರಾಷ್ಟ್ರದ ಆಚಾರ ವಿಚಾರ ಪದ್ಧತಿಗಳನ್ನ ಏನು ಮಾಡ್ತಾಯಿರಿ ನೋಡ್ತಾಯಿರಿ. ವಿಡಿಯೋ ಯಾರು ಸ್ಕಿಪ್ ಅದು ಮಾಡಕ್ಕೆ ಹೋಗಬೇಡ್ರಿ. ಈಗ ನಾ ಮುಂದಿನ ವಿಡಿಯೋದಾಗ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.